ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 12ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ನಿಶ್ಚಲವಾಗಿರಿ, ನಾನೇ ದೇವರೆಂದು ತಿಳಿಯಿರಿ. ನಾನು ಜನಾಂಗಗಳಲ್ಲಿಯೂ ಮತ್ತು ಭೂಮಿಯಲ್ಲಿಯೂ ಉನ್ನತನಾಗುತ್ತೇನೆ. ಕೀರ್ತನೆಗಳು 46:10. ನೀವು ಗೊಂದಲಗಳಿಂದ ಮುಕ್ತರಾಗಬಹುದಾದ ಶಾಂತವಾದ ಮತ್ತು ಏಕಾಂತವಾದ ಸ್ಥಳವನ್ನು ಕಂಡುಕೊಳ್ಳಿರಿ ಮತ್ತು ಪ್ರಾರ್ಥಿಸಲು ಮೌನವಾಗಿ ಕುಳಿತುಕೊಳ್ಳಿರಿ. ತಂದೆಯ ಸವಿಯಾದ ಸನ್ನಿಧಿಯಲ್ಲಿರುವ ಭಾವನೆ ನಿಮ್ಮ ಹೃದಯವನ್ನು ತುಂಬಲು ಬಿಡಿ. ಕರುಣೆಯ ತಂದೆಯಾದ ಕರ್ತನ ಪಾದಗಳ ಬಳಿ ಕುಳಿತು ಆತನನ್ನು ಧ್ಯಾನಿಸಿರಿ. ಕರ್ತನ ಮೇಲೆ ನಿಮ್ಮ ಕಣ್ಣುಗಳನ್ನು ಇರಿಸಿ, ಶಿಲುಬೆಗೇರಿಸಿದ ಯೇಸುಕ್ರಿಸ್ತನನ್ನು ನಿಮ್ಮ ಮನಸ್ಸಿನ ಕಣ್ಣಿನ ಮುಂದೆ ತರುವ ಮೂಲಕ ಪ್ರಾರಂಭಿಸಿರಿ. ಪ್ರತಿಯೊಂದು ಗಾಯದ ಬಗ್ಗೆ ಧ್ಯಾನಿಸಿರಿ ಮತ್ತು ಪ್ರಾರ್ಥಿಸಿರಿ. ನೀನು ಬಳಲಿದ್ದು ನನಗಾಗಿ ಅಲ್ಲವೇ? ನೀನು ನಿನ್ನನ್ನು ಜೀವಂತ ಯಜ್ಞವಾಗಿ ಅರ್ಪಿಸಿದ್ದು ನನಗಾಗಿ ಅಲ್ಲವೇ? ಕರ್ತನಾದ ಯೇಸುವೆ, ನಿನ್ನ ಕಲ್ವಾರಿಯ ರಕ್ತವು ನನ್ನ ಮೇಲೆ ಬಿದ್ದು ನನ್ನನ್ನು ಶುದ್ಧೀಕರಿಸಲಿ. ನೀವು ಧ್ಯಾನ ಮಾಡುವಾಗ ಪ್ರಾರ್ಥಿಸಲು ಪ್ರಾರಂಭಿಸಿರಿ. ನೀವು ಶಿಲುಬೆಯ ಮೇಲೆ ಹೆಚ್ಚಾಗಿ ಧ್ಯಾನಿಸುತ್ತೀರಿ. ಅದು ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿಯಾಗುವ ಅಡೆತಡೆಗಳು ಮತ್ತು ಕತ್ತಲೆಯ ಶಕ್ತಿಗಳನ್ನು ಹೆಚ್ಚು ಒಡೆಯುತ್ತದೆ. ಯೇಸುವಿನ ರಕ್ತದ ಹನಿಗಳು ನಿಮ್ಮ ಮೇಲೆ ಬಿದ್ದಾಗ ದೇವರ ಮಹಿಮೆಯ ಬೆಳಕು ನಿಮ್ಮ ಮೇಲೆ ಬೆಳಗುತ್ತದೆ. ದಾವೀದನಿಗೂ ಇದೇ ರೀತಿಯ ಅನುಭವವಾಯಿತು. ಅವನು ಉತ್ಸಾಹದಿಂದ ಪ್ರಾರ್ಥಿಸುವ ಮೊದಲು ಅವನು ತನ್ನನ್ನು ತಗ್ಗಿಸಿಕೊಂಡು ಕರ್ತನ ಪಾದಗಳ ಬಳಿ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಅವನು ಹೇಳಿದನು, ನಾನು ಮೌನದಿಂದ ಇದ್ದೆ, ಒಳ್ಳೆಯದನ್ನು ಸಹ ನಾನು ಮೌನವಾಗಿದ್ದೆ, ಮತ್ತು ನನ್ನ ದುಃಖವು ಕೆರಳಿತು, ನನ್ನ ಹೃದಯವು ನನ್ನೊಳಗೆ ಬಿಸಿಯಾಗಿತ್ತು. ನಾನು ಯೋಚಿಸುತ್ತಿರುವಾಗ ಬೆಂಕಿ ಉರಿಯಿತು, ಆಗ ನಾನು ನನ್ನ ನಾಲಿಗೆಯಿಂದ ಮಾತನಾಡಿದೆ. ಕೀರ್ತನೆಗಳು 39:2-3. ಕರ್ತನ ಮೇಲಿನ ನಿಮ್ಮ ಧ್ಯಾನವು ಸಿಹಿಯಾಗಿರಲಿ. ರಾಜನಾದ ದಾವೀದನು ಹೇಳುವಂತೆ, ನಾನು ನನ್ನ ಕಣ್ಣುಗಳನ್ನು ಬೆಟ್ಟಗಳ ಕಡೆಗೆ ಎತ್ತುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ನನ್ನ ಸಹಾಯವು ಸ್ವರ್ಗ ಮತ್ತು ಭೂಮಿಯನ್ನು ಉಂಟುಮಾಡಿದ ಕರ್ತನಿಂದ ಬರುತ್ತದೆ. ಕೀರ್ತನೆಗಳು 121:1 ಮತ್ತು 2. ಇಲ್ಲಿ ದಾವೀದನು ಬೆಟ್ಟಗಳ ಬಗ್ಗೆ ಬಹುವಚನದಲ್ಲಿ ಮಾತನಾಡುತ್ತಾನೆ. ಒಂದೇ ಒಂದು ಪರ್ವತವಿದ್ದರೂ 3 ಇವೆ. ತಂದೆಯ ಪರ್ವತದಿಂದ ಮಹಿಮೆ ಮತ್ತು ಶಕ್ತಿ ಬರುತ್ತವೆ. ಮಗನ ಪರ್ವತದಿಂದ ಕೃಪೆ, ಸತ್ಯ ಮತ್ತು ಅವನ ಅಮೂಲ್ಯ ರಕ್ತವು ಹರಿಯುತ್ತದೆ. ಆತ್ಮದ ಪರ್ವತದಿಂದ ಅಭಿಷೇಕ ಮತ್ತು ಆತ್ಮದ ಉಡುಗೊರೆಗಳು ಬರುತ್ತವೆ. ದೇವರ ಮಕ್ಕಳೇ, ಪ್ರಾರ್ಥನೆಯಲ್ಲಿ ಕರ್ತನ ಪಾದಗಳ ಬಳಿ ಕುಳಿತುಕೊಳ್ಳಲು ಕೆಲವು ಕ್ಷಣಗಳನ್ನು ತೆಗೆದುಕೊಳ್ಳಿರಿ. ಕರ್ತನಿಗಾಗಿ ಕಾಯುವ ಸಮಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಇದು ನಿಮ್ಮ ಹೃದಯದಲ್ಲಿ ಬೆಂಕಿಯನ್ನು ಹೊತ್ತಿಸುವ ಸಮಯ. ಇಗೋ, ಸೇವಕರ ಕಣ್ಣುಗಳು ತಮ್ಮ ಯಜಮಾನರ ಕೈಯನ್ನು ನೋಡುವಂತೆಯೂ ದಾಸಿಯ ಕಣ್ಣುಗಳು ತನ್ನ ಯಜಮಾನಿಯ ಕೈಯನ್ನು ನೋಡುವಂತೆಯೂ ನಮ್ಮ ಕಣ್ಣುಗಳು ನಮ್ಮ ದೇವರಾದ ಕರ್ತನನ್ನು ಆತನು ನಮ್ಮ ಮೇಲೆ ಕರುಣಿಸುವವರೆಗೂ ನೋಡುತ್ತವೆ. ಕೀರ್ತನೆಗಳು 123:2. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಯಾವನ ಮನಸ್ಸು ನಿನ್ನ ಮೇಲೆ ನೆಲೆಗೊಂಡಿದೆಯೋ ಅವನನ್ನು ನೀನು ಪರಿಪೂರ್ಣ ಶಾಂತಿಯಿಂದ ಕಾಪಾಡುವಿ, ಏಕೆಂದರೆ ಅವನು ನಿನ್ನಲ್ಲಿ ಭರವಸವಿಟ್ಟಿದ್ದಾನೆ. ಯೆಶಾಯ 26:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.